ಆದ್ರೆ ಆ ಮೊಮೆಂಟಮ್ ನ ಬ್ರೇಕ್ ಮಾಡಕ್ ಆಗ್ಲಿಲ್ಲ. ಅಭಿಮಾನಿಗಳಲ್ಲಿ ಅದೆಷ್ಟೋ ಟೆನ್ಷನ್. ಓವಲ್ ಮೈದಾನದಲ್ಲಿ ನಡೆದಿದ್ದು ಕೇವಲ ಒಂದು ಕ್ರಿಕೆಟ್ ಮ್ಯಾಚ್ ಅಲ್ಲ. ಇಟ್ ವಾಸ್ ಅ ವೇವ್ ಆಫ್ ಎಮೋಷನ್ ದಟ್ ಕಂಪ್ಲೀಟ್ಲಿ ಸ್ವೆಪ್ಟ್ ಅಸ್ ಆಲ್ ಅವೇ. ಗೆಟ್ ಟು ದ ಎಡ್ಜ್ ಆಫ್ ಯುವರ್ ಸೀಟ್. ಯಾಕೆ ಅಂದ್ರೆ ಈ ಕತೆ ನಿಮ್ಮನ್ನ ಸಂಪೂರ್ಣವಾಗಿ ಸೆರೆ ಹಿಡಿಯುತ್ತೆ. ಇಂಗ್ಲೆಂಡ್ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡ್ಕೊಂಡಾಗ ಪಿಚ್ ಮೇಲೆ ಸ್ವಲ್ಪ ಲೈವ್ಲಿನೆಸ್ ಇರುತ್ತೆ ಮತ್ತು ಇಂಗ್ಲಿಷ್ ಬೌಲರ್ಸ್ ರಿಯಲಿ ಮೇಡ್ ದ ಮೋಸ್ಟ್ ಆಫ್ ಇಟ್. ನಮ್ಮ ಹುಡುಗರು ಸ್ಟಾರ್ಟಿಂಗ್ ನಲ್ಲಿ ಸ್ವಲ್ಪ ಕಷ್ಟಪಟ್ರು, ಬಟ್ ದೆನ್ ದೇರ್ ಹಿ ವಾಸ್ ಕರುಣ್ ನಾಯರ್. ಅವರು ನಮಗೆ ಟೆನಾಸಿಟಿ ಅಂದ್ರೆ ಏನು ಅಂತ ತೋರಿಸಿದ್ರು. 109 ಬಾಲ್ ನಲ್ಲಿ 57 ರನ್. ಅದು ಕೇವಲ ಒಂದು ಸ್ಟ್ಯಾಟ್ಸ್ ಆಗಿರ್ಲಿಲ್ಲ. ಇಟ್ ವಾಸ್ ಎ ಪ್ರಾಮಿಸ್ ಆಫ್ ಹೋಪ್ ಫಾರ್ ಟೀಮ್ ಇಂಡಿಯಾ, ಎ ಮೈಂಡ್ ಸೆಟ್ ದಟ್ ರೆಫ್ಯೂಸ್ ಟು ಬಕಲ್ ಅಂಡರ್ ಪ್ರೆಷರ್. ಅವರ ಬ್ಯಾಟ್ ನಿಂದ ಬಂದ ಪ್ರತಿ ರನ್ ತಂಡಕ್ಕೆ ಸ್ಥಿರತೆ ತಂದು ಕೊಡ್ತು. ಆದ್ರೆ ಯು ಹ್ಯಾವ್ ಟು ಗಿವ್ ಕ್ರೆಡಿಟ್ ವೇರ್ ಇಟ್ಸ್ ಡ್ಯೂ. ಅಟ್ಕಿನ್ಸನ್ ವಾಸ್ ಸಿಂಪ್ಲಿ ಸೆನ್ಸೇಷನಲ್. 5 ವಿಕೆಟ್ಸ್ ಹಾಲ್ ನಿಜಕ್ಕೂ ನಮ್ಮ ಬ್ಯಾಟಿಂಗ್ ಲೈನ್ ಅಪ್ ಗೆ ದೊಡ್ಡ ಪೆಟ್ಟು ನೀಡಿತು. ಹಿ ವಾಸ್ ಅಕ್ಯುರೇಟ್, ರಿಲೆಂಟ್ಲೆಸ್ ಅಂಡ್ ಆಲ್ವೇಸ್ ಆಸ್ಕಿಂಗ್ ಕ್ವಶನ್ಸ್. ಅಟ್ಕಿನ್ಸನ್ ನ ಪರಾಕ್ರಮದ ನಂತರ ಇಂಗ್ಲೆಂಡ್ ಬ್ಯಾಟ್ಸ್ಮನ್ ಗಳು ಬ್ಯಾಟೆಡ್ ಆಸ್ ಇಫ್ ದೇ ವರ್ ಪ್ಲೇಯಿಂಗ್ ODIs ಆರ್ T20s. ಸಿರಾಜ್ ಆರಂಭಿಕವಾಗಿ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಆ ಮೊಮೆಂಟಮ್ ನ ಬ್ರೇಕ್ ಮಾಡಕ್ ಆಗ್ಲಿಲ್ಲ. ಇಂಗ್ಲೆಂಡ್ ಮೊದಲ ಇನ್ನಿಂಗ್ಸ್ ನಲ್ಲಿ 23 ರನ್ಗಳ ಲೀಡ್ ಪಡೀತು. ಸೀರೀಸ್ ಕೈ ತಪ್ಪುತ್ತಾ ಅಂತ ಅನ್ಸ್ಬಿಟ್ಟಿತ್ತು. ಆದ್ರೆ ದಟ್ಸ್ ದ ಬ್ಯೂಟಿ ಆಫ್ ಟೆಸ್ಟ್ ಕ್ರಿಕೆಟ್. ಎರಡನೇ ಇನ್ನಿಂಗ್ಸ್ ಶುರುವಾದಾಗ ಅಭಿಮಾನಿಗಳಲ್ಲಿ ಅದೆಷ್ಟೋ ಟೆನ್ಷನ್. ಆದ್ರೆ ಯಶಸ್ವಿ ಜೈಸ್ವಾಲ್ ವಾಟ್ ಅನ್ ಅಬ್ಸಲ್ಯೂಟ್ ಬ್ಯಾಟಿಂಗ್ ಮಾಸ್ಟರ್ ಕ್ಲಾಸ್. ಅವರ 118 ರನ್ ಕೇವಲ ಶತಕವಾಗಿರಲಿಲ್ಲ, ಅದು ಒಂದು ದೊಡ್ಡ ಘೋಷಣೆ. ಅಂಡ್ ಅಕ್ಷದೀಪ್ ಟು ವಾಟ್ ಅನ್ ಅಮೇಜಿಂಗ್ 66 ರನ್ ಇನ್ನಿಂಗ್ಸ್. ತಮ್ಮ ಸಾಮರ್ಥ್ಯ ನಿಜಕ್ಕೂ ತೋರಿಸಿದ್ರು. ಇವರಿಬ್ರು ಟೀಮ್ ಇಂಡಿಯಾಗೆ ಬೆನ್ನೆಲುಬಾದ್ರು. ತದನಂತರ ದಿ ಕಾಮ್ ಅಂಡ್ ಕಂಪೋಸರ್ ಆಫ್ ವಾಷಿಂಗ್ಟನ್ ಸುಂದರ್ ಅಂಡ್ ರವೀಂದ್ರ ಜಡೇಜಾ ಅವರು ಒಂದು ಪ್ರಮುಖ ಪಾರ್ಟ್ನರ್ಶಿಪ್ ಕಟ್ಟಿದ್ರು. ಅಬ್ಸರ್ವಿಂಗ್ ಆಲ್ ದ ಪ್ರೆಷರ್, ಪ್ಲೇಯಿಂಗ್ ಸೆನ್ಸಿಬಲ್ ಕ್ರಿಕೆಟ್. ಆದ್ರೆ ಟಂಕ್ಸ್ 5 ವಿಕೆಟ್ ಹಾಲ್ ನಮ್ಮ ಸ್ಕೋರಿಂಗ್ ವೇಗವನ್ನ ನಿಯಂತ್ರಿಸಿತು. ಹಿ ವಾಸ್ ಜಸ್ಟ್ ರಿಲೆಂಟ್ಲೆಸ್. ಭಾರತ ಇಂಗ್ಲೆಂಡ್ಗೆ 374 ರನ್ಗಳ ಗುರಿ ನೀಡಿತು. ಇಂಗ್ಲೆಂಡ್ ನ ಎರಡನೇ ಇನ್ನಿಂಗ್ಸ್ ಬೆನ್ನೆಟ್ಟುವಿಕೆ ಶುರುವಾಯಿತು. ಮತ್ತೆ ಜೋ ರೂಟ್ ದಿ ರನ್ ಮಷೀನ್ ಶೋಡ್ ಎಕ್ಸಾಕ್ಟ್ಲಿ ವೈ ಹಿ ಇಸ್ ದ ಬೆಸ್ಟ್. ಅವರ 105 ರನ್ಗಳ ಇನ್ನಿಂಗ್ಸ್ ಒಬ್ಬ ನಾಯಕನ ಪರಾಕ್ರಮವನ್ನು ತೋರಿಸಿತು. ಇಟ್ ವಾಸ್ ಎ ಪ್ಯೂರ್ ಮಾಸ್ಟರ್ ಕ್ಲಾಸ್. ಅಂಡ್ ದೆನ್ ಹ್ಯಾರಿ ಬ್ರೂಕ್ಸ್ 111 ರನ್ಸ್ ಆಫ್ ಜಸ್ಟ್ 98 ಬಾಲ್ಸ್. ಅದೊಂದು T20 ಇನ್ನಿಂಗ್ಸ್ ಇನ್ ಎ ಟೆಸ್ಟ್ ಮ್ಯಾಚ್. ಅವರು ಬಾಲ್ ನ ಮೈದಾನದ ಎಲ್ಲಾ ಕಡೆ ಹೊಡೆದ್ರು. ನಮ್ಮ ಬೌಲರ್ಗಳ ಮೇಲೆ ಇಮ್ಮೆನ್ಸ್ ಪ್ರೆಷರ್ ಇರಿದ್ರು. ಬೋತ್ ದೀಸ್ ಪಾರ್ಟ್ನರ್ಶಿಪ್ ರಿಯಲಿ ಮೇಡ್ ಅವರ್ ಹಾರ್ಟ್ಸ್ ಪೌಂಡ್. ಇಟ್ ವಾಸ್ ಟ್ರೂಲಿ ಫೆಲ್ಟ್ ಲೈಕ್ ದ ಮ್ಯಾಚ್ ವಾಸ್ ಸ್ಲಿಪ್ಪಿಂಗ್ ಅವೇ ಫ್ರಮ್ ಆ ಗ್ರಿಪ್. ಕೊನೆ ದಿನ ಇಂಗ್ಲೆಂಡ್ಗೆ ಗೆಲ್ಲೋದಕ್ಕೆ 35 ರನ್ಗಳ ಅವಶ್ಯಕತೆ ಇತ್ತು. ಇಂಡಿಯಾಗೆ ಗೆಲ್ಲೋದಕ್ಕೆ 4 ವಿಕೆಟ್ಗಳ ಅವಶ್ಯಕತೆ. ಡೇನ 3ನೇ ಬಾಲ್ ನಲ್ಲೇ ಬೌಂಡ್ರಿ. ಫ್ಯಾನ್ಸ್ ಗಳಲ್ಲಿ ಆತಂಕ. ಪ್ರತಿ ಸಿಂಗಲ್ ಬಾಲ್ ಒಂದು ಇವೆಂಟ್ ಮತ್ತು ಆ ಅಂತಿಮ ನಾಟಕ. ಆದ್ರೆ ಆರ್ ಬೌಲರ್ಸ್ ರೆಫ್ಯೂಸ್ ಟು ಗಿವ್ ಅಪ್. ಪ್ರಸಿದ್ಧ ಕೃಷ್ಣ ವಾಟ್ ಅ ಕಮ್ ಬ್ಯಾಕ್. ಅವರ 4 ವಿಕೆಟ್ ಹಾಲ್, ಆ ಪ್ರಮುಖ ವಿಕೆಟ್ಗಳು, ಅದು ನಿಜಕ್ಕೂ ಡೆಫಿನೇಟಿವ್ ಗೇಮ್ ಚೇಂಜರ್. ಮತ್ತು ಮೊಹಮ್ಮದ್ ಸಿರಾಜ್ ದಿ ಮೆಜಿಷಿಯನ್, ಅವರ 5 ವಿಕೆಟ್ಸ್ ಹಾಲ್ ಕೊನೆಯಲ್ಲಿ ಬಂದಿದ್ದು ಪ್ರಿಸೈಸ್ಲಿ ವೆನ್ ವಿ ನೀಡೆಡ್ ಇಟ್ ಮೋಸ್ಟ್. He was breathing fire, running in hard and delivering crucial blows. The way he cleaned up the tail was a sight to behold. Each wicket brought us closer to the victory and the tension was just a palpable. ಕೊನೆಯಲ್ಲಿ ಇಂಡಿಯಾ clinched an incredible 6-run victory. ಕೇವಲ 6 ರನ್. ಕ್ಯಾನ್ ಯು ಬಿಲೀವ್ ಇಟ್? ಆ ಸಂಭ್ರಮ, ಆ ಅಬ್ಬರ, ಆ ನಿರಾಳತೆ, ಅದು ನಿಜಕ್ಕೂ ಒಂದು ಅಬ್ಸಲ್ಯೂಟ್ ನೈಲ್ ಬೈಟರ್. ಟೆಸ್ಟ್ ಕ್ರಿಕೆಟ್ನ ಅನ್ಪ್ರಿಡಿಕ್ಟಬಲ್ ನೇಚರ್ಗೆ ಒಂದು ಟ್ರೂ ಟೆಸ್ಟಮೆಂಟ್. ಪ್ರಸಿದ್ಧ ಅಂಡ್ ಸಿರಾಜ್, they were the architects of this incredible victory. They held their nerves, executed their plans and delivered under immense pressure. And I loved the commitment of Chris Oakes. What a man, what a performance. Even with that broken hand he came to play. ಅಂದರೆ ಈ ಸೀರೀಸ್ ಅಲ್ಲಿ ನಾವು ಬರೀ ಕ್ರಿಸ್ ಓಕ್ಸ್ ಒಬ್ಬರಿಂದಾನೇ ಅಲ್ಲ, ನಾವು ರಿಷಬ್ ಪಂತಿಂದ ಕೂಡ ನೋಡಿದ್ವಿ. ಟೀಮ್ಗೋಸ್ಕರ ಆಡಬೇಕು ಅನ್ನೋ ಕಮಿಟ್ಮೆಂಟ್ ಈವನ್ ವಿತ್ ದೋಸ್ ಇಂಜುರೀಸ್. ಈ ಮ್ಯಾಚ್ ಕೇವಲ ಒಂದು ಮ್ಯಾಚ್ ಆಗಿರಲಿಲ್ಲ. ಇಟ್ ವಾಸ್ ಎನ್ ಎಕ್ಸ್ಪೀರಿಯನ್ಸ್. ಇಟ್ ಶೋಡ್ ಅಸ್ ಆಲ್ just how beautiful the game of cricket is. The passion, the drama, unforgettable moments. ಏನ್ ಮ್ಯಾಚ್ ಗುರು, ಏನ್ ಗೆಲುವು. ಈ ವಿಮರ್ಶೆ ನಿಮಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. Stay tuned for more. See you next time.